ಹಿಮಗಿರಿ ಪರ್ವತದಲ್ಲಿ ಗಿರಿಜಿಕರಾಯರು ಮಾಡಿದಂತಹ ತಪಸ್ಸಿಗೆ ಮೆಚ್ಚಿ ಶಿವನು 7 ಜನ ಜಲಕನ್ಯೆಯರನ್ನು ದೇವಕಿ ದೇವಗಣ್ಣಿ, ನಾಗಕ ನಾಗಣ್ಣಿ, ಅಂಬಾ ಅಂಬಾಲಿಕಾ, 7ನೇದ ಮಹಾಶಿವಶರಣಿ ಕಡಿಹುಟ ಕಮಲಾದೇವಿ ಅವರನ್ನೆಲ್ಲ ಶಿವನು ಆಶೀರ್ವಾದ ಮಾಡುತ್ತಾನೆ. ಅಮ್ಮ ಮಕ್ಕಳಿರ, ನೀವೆಲ್ಲ ಮಹಾನ್ ತಪಸ್ವಿಯಾದಂಥ ಗಿರಿಜಕರಾಯನ ಜನ್ಮಸ್ಥಾನಕ್ಕೆ ತೆರಳಿ ಅಲ್ಲಿ ಅವರ ಸೇವೆ ಗೈಯುವುದರ ಜೊತೆಗೆ ಸದ್ಧರ್ಮ ಕಾರ್ಯಕ್ರಮವನ್ನು ಸದಾ ತಾವು ಆಚರಣೆ ಮಾಡ್ತಾ ಇರಬೇಕು ಅಂಥೇಳಿ ಶಿವನವರಿಗೆಲ್ಲ ಆಶೀರ್ವಾದ ಮಾಡಿದ ತದ್ನಿಮಿತ್ಯ ಗಿರಿಜಕರಾಯರು 7 ಜನ ಜಲಕನ್ಯೆಯರು ಕೂಡಿಕೊಂಡು ಹಿಮಗಿರಿ ಪರ್ವತವನ್ನು ಬಿಟ್ಟು ತಿಪರಂಗಿ ಪಟ್ಟಣಕ್ಕೆ ಆಗಮನ ಮಾಡುತ್ತಾರೆ. 24 ವರ್ಷ ಕಠೋರವಾದಂಥ ತಪಸ್ಸನ್ನು ಆಚರಣೆ ಮಾಡಿದಂಥ ಗಿರಿಜಕರಾಯರು ಮತ್ತು 7 ಜನ ಜಲಕನ್ಯೆಯರನ್ನು ಪುರದ ಮಹಾರಾಜನಾಗಿರತಕ್ಕಂಥ ಗಿರಿಜಕರಾಯರ ತಂದೆಯಾಗಿರತಕ್ಕಂಥ ತಿಪರೇಶ್ವರರು, ತಿಪ್ಪಮ್ಮರು ರಾಜವೈಭವದೊಂದಿಗೆ ಹಿಮಾಲಯ ಪರ್ವತದಲ್ಲಿ ಅಖಂಡವಾಗಿರತಕ್ಕಂಥ ತಪಸ್ಸನ್ನು ಆಚರಣೆ ಮಾಡಿದಂಥ ನಮ್ಮ ಮಗು ಇವತ್ತು ಪುರಪ್ರವೇಶ ಮಾಡ್ತಾ ಇದ್ದಾರೆ. ರಾಜ್ಯಕ್ಕೆ ಪಾದಾರ್ಪಣೆ ಮಾಡ್ತಾರಂತಂದರೆ ಅವರನ್ನು ಆನೆ ಅಂಬಾರಿ ಮೇಲೆ ಕೂಡಿಸಿ ಒಡ್ಡೋಲಗದೊಂದಿಗೆ ವಾದ್ಯ ವೈಭವದೊಂದಿಗೆ ಪುಷ್ಪಾರ್ಚನೆಗಳೊಂದಿಗೆ ಅವರನ್ನು ತಿಪರಂಗಿ ಪಟ್ಟಣದ ಆಸ್ಥಾನಕ್ಕೆ ರಾಜ ದರ್ಬಾರಕ್ಕೆ ಬರಮಾಡಿಕೊಳ್ಳುತ್ತಾರೆ. ಬರಮಾಡಿಕೊಂಡು ತಾಯಿ ತಂದೆಗಳು ತಮ್ಮ ಮಗನನ್ನು ಅತ್ಯಂತ ವಾತ್ಸಲ್ಯದಿಂದ, ಮಕ್ಕಳಿಗೆ ತಾಯಿ ತಂದೆಗಳು ಮಾಡತಕ್ಕಂಥ ವಾತ್ಸಲ್ಯ ಜಗತ್ತಿನೊಳಗೆ ಯಾರಿಗೂ ಕೂಡ ಬರೋಕ್ಕಾಗಲ್ಲದು. ತಾಯಿ ಮಾಡುವಂಥ ಪ್ರೀತಿ ಜಗತ್ತಿನಲ್ಲಿ ಯಾವ ಹೆಣ್ಮಕ್ಕಳಿಗೆ ಬರುವುದಿಲ್ಲ. ಆಕೆ ವಾತ್ಸಲ್ಯ ಹೀಗಿರುತ್ತದೆ ರೀ, ಭಾಳ ದೊಡ್ಡದಿರ್ತಿರ್ತದೆ. ಆದರೆ ಈಗಿನ ಮಕ್ಕಳೆಲ್ಲ ತಾಯಿಯ ಒಂದು ಆ ವಾತ್ಸಲ್ಯ, ಆಕೆ ಪ್ರೀತಿ ಅಂತಕ್ಕಂಥದ್ದು ಯಾರಿಗೆ ಭಾಳಷ್ಟು ಗುರುತಿಲ್ಲ. ಬಹಳ ಮಹತ್ವದ್ದು. ತಾಯಿ ಮಗನಿಗೆ ತನ್ನ ಕೃಪಾದೃಷ್ಟಿಯಿಂದ ನೋಡಿ ವಾತ್ಸಲ್ಯ ಬೀರಿದ್ಲು ಅಂತಂದರೆ ಆ ಮಗನಿಗೆ ಸಾವು ತನಕ ಯಾವ ಕೂಡ ಅಪಾಯಕ್ಕೆ ಬಂದು ತಟ್ಟುವುದಿಲ್ಲ. ನಮ್ಮ ಧರ್ಮಶಾಸ್ತ್ರ ಹೇಳ್ತದೆ, ಮಕ್ಕಳಾಗಿರತಕ್ಕಂಥವರಿಗೆ ತಾಯಿ ತಂದೆಗಳೇ ಬಿಟ್ಟು ಜಗತ್ತಿನೊಳಗೆ ಅನ್ಯ ದೇವರಿಲ್ಲ ಅಂಥೇಳಿ. ತಾಯಿ ತಂದೆಗಳ ಆಜ್ಞಾ ಪರಿಪಾಲನೆ ಮಾಡುವಂಥ ಮಕ್ಕಳಿರಬೇಕು. ಮತ್ತು ತಾಯಿ ತಂದೆಗಳಿಗೆ ಅತ್ಯಂತ ವಿನಯ, ನಯ, ಭಯ ಇವುಗಳನ್ನು ಅವರ ಮೇಲೆ ಸದಾ ಇರಬೇಕು ಮಕ್ಕಳದು. ಇದ್ದಾಗ ಅವರ ಬದುಕು ಬಂಗಾರವಾಗುತ್ತೆ, ಸ್ವರ್ಗವಾಗುತ್ತೆ. ಅದು ಅತ್ಯಂತ ಭಗವಂತನಿಗೆ ಅಪರೂಪವಾಗುತ್ತೆ. ನಾವು ರಾಮಾಯಣದಲ್ಲಿ ನೋಡ್ತಾ ಇದ್ದೀವಿ, ರಾಮ ಬೆಳಗ್ಗನ ಬಂಗಾರದ ಸಿಂಹಾಸನವನ್ನು ಹತ್ತಿ ಅಯೋಧ್ಯ ನಗರದ ಮಹಾರಾಜನಾಗಿ ಮೆರಿತ ಸಂಭವದಲ್ಲಿ ಒಬ್ಬ ತಾಯಿಯು ಅವನ ಮೇಲೆ ಎರಡು ಮನಸ್ಸು ಮಾಡಿದ್ಲು. ಒಂದು ಮುದುಕಿ ಬಂದು ಚಾಡಿ ಹೇಳ್ತು,
ಕೈಕೆ, ದಶರಥ ಮಹಾರಾಜ ಯುದ್ಧ ಸಮಯದಲ್ಲಿ ನೀನು ಅವನಿಗೆ ಸಹಾಯ ಮಾಡಿದೆಯಲ್ಲ, ಆ ಸಹಾಯದ ನಿಮಿತ್ತವಾಗಿ ನಿನಗೆ ವರಗಳ ಕೊಡ್ತೀನಿ ಅಂತ ವಚನ ತಗೊಂಡಿದೆಯಲ್ಲ, ಇದು ಸುವರ್ಣಾವಕಾಶ. ಬಿಟ್ಟ ಕೈಲೆ ಗಾಳಿಯಲ್ಲಿ ತೂರ್ಕೋಬೇಕು. ಇದನ್ನು ಕಳ್ಕೊಂಡಿ ಅಂತಂದರೆ ನೀನು ಅಯೋಧ್ಯಾಪತಿಗಳಾದಂಥ ದಶರಥ ಮಹಾರಾಜನ ಹೆಂಡತಿಯಾಗಿದ್ದು ಮಹಾರಾಣಿಯಾಗಿದ್ದು ನಿಷ್ಪ್ರಯೋಜನ ಅಂತ ಮುದುಕಿ ಕಿವಿ ಮಾತು ಹೇಳ್ತು. ಕೇಳಿದ್ಲಕ್ಕೆ, ಕೇಳಿ ತಲೆ ಕಟ್ಕೊಂಡು ಮನ್ಕೊಂಡ್ಳು. ವೈಭವ ಎಲ್ಲ ಕಡೆ ಸ್ವಚ್ಛತೆ, ತರಲು ತೋರಣ, ಏನು ವೈಭವ. ರಾಮಪ್ರಭುವಿನ ಪಟ್ಟಾಭಿಷೇಕ ಅಂದರೆ ಇಡೀ ಅಯೋಧ್ಯ ಪಟ್ಟಣದ ಎಲ್ಲ ಪ್ರಜೆಗಳು ಅತ್ಯಂತ ಆತ್ಮೀಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಮಹಾರಾಜನ ಪಟ್ಟಾಭಿಷೇಕ ಆಚರಣೆ ಮಾಡಬೇಕಂತ ತೊಡಗಿದ್ರು. ಈಕೆ ಮಲಗಿದ್ದನ್ನು ಗುರುತಾಗಿ ದಶರಥ ಮಹಾರಾಜ ಬರ್ತಾನೆ ಈಕಿನ ಕೋಣೆಗೆ. ಬಂದಾಗ ಕೇಳ್ತಾ ಇದ್ದಾನೆ, ಯಾಕೆ ಮಲಗಿದ್ದೇನು, ಹುಷಾರಿಲ್ವಾ, ಅವ್ರು ಜ್ವರ ಬಂದಿದ್ದಾವೆ ಅಂತ ತಲೆ ನೋತಾ ಇದೆಯಾ ಅಂತ ಕೇಳ್ತಾ ಇದ್ದಾನೆ. ಕೇಳಿದ್ಲು, ನನಗೇನು ಜ್ವರನೂ ಇಲ್ಲ, ತಲೆನೋವು ಕೂಡ ಇಲ್ಲ, ಮತ್ತೆ ಮಲಗಿದೆಯಾ ಯಾಕೆ ಅಂತ ಕೇಳಿದಾಗ, ಬಹುದಿನಗಳ ಹಿಂದೆ ರಣರಂಗದಲ್ಲಿ ನಿನ್ನ ಯುದ್ಧ ಮಾಡುವಂಥ ರಥದ ಗಾಲಿ ಒಂದು, ಅದೇನು ಒಳಗಿರ್ತದಲ್ಲ ಕಬ್ಬಣದ ಏನು ಮುತ್ತಿ, ಅದು ಶಾಖ ಹಿಡಿತಕ್ಕಂಥದ್ದು ಹಾರಿ, ಆ ಹಾರಿ ಮುರಿತತ್ರಿ ಒಂದು ಸಲ. ಅವಾಗ ರಥದಿಂದ ಅವ ಕೆಳಗೆ ಉರುಳುತ್ತಿದ್ದ. ಅಲ್ಲಲ್ಲ, ಅದು ಆ ಗಾಲಿಗೆ ಹಾಕುವಂಥ ಕೀಲಿರ್ತದಲ್ಲ, ಆ ಕೀಲ ಮುರಿದು ಹೋಗ್ಬಿಡ್ತಂತೆ. ಈಕೆ ಹಿಂದಲ್ಲಿ ಕುತ್ಕೊಂಡಿದ್ಲು, ನೋಡಿದ್ಲು, ಅಯ್ಯಯ್ಯೋ ನನ್ನ ಗಂಡಿಗೆ ಅಪಜಯವಾಗುತ್ತದೆ, ವೈರಿಗಳು ಹೊಡಿತಾರಂತೇಳಿ ರಥದಾಗಿಂದ ಕುತ್ಕೊಂಡಲ್ಲಿದ ಈ ಬೆರಳನ್ನು ಆ ಕೀಲಿನ ಜಾಗನಾಗ ಹಾಕಿ ಗಾಲಿ ಉಚ್ಚಲಾರದಂಗೆ ರಕ್ಷಣೆ ಮಾಡಿದ್ಲಂತ. ಅದು ಬೆರಳು ಕಡಿತದ, ಹೋಗ್ತದ, ನಾಶ ಆಗ್ತದ ಅನ್ನುವಂಥ ಆಕೆಗೆ ಭಯ ಇಲ್ಲ. ಆದರೆ ಗಂಡನ ಯುದ್ಧದಲ್ಲಿ ಜಯ ಆಗಬೇಕು, ಯಶಸ್ವಿ ಆಗಬೇಕನ್ನುವಂಥ ಭಾವನೆಯಿಂದ ಆ ಬೆರಳನ್ನು ಹಾಕಿದ್ದ ಉಪಕಾರವೇ ದಶರಥ ಮಹಾರಾಜ ಹೇಳಿದ್ನಂತೆ, ನಿನಗೆ 2 ವರಗಳು ಕೊಡ್ತೀನಿ ಜೀವನದೊಳಗೆ, ಎಂಥ ವರ ಬೇಡ್ತಿ ಬೇಡು ಅಂತಂದಾಗ ಸಮಯ ಬಂದಾಗ ಕೇಳುತ್ತೇನೆ, ಈಗ ಒಲ್ಲೆ ಅಂದಳಂತ. ಈ ಸಮಯದಾಗ ಕೇಳಿದ್ಲಿಕ್ಕೆ ಏನು ಅಂದರೆ, ನೀವು ಕೊಟ್ಟಿದ್ದ ವಚನ ಹೌದೋ ಅಲ್ಲ, ಸತ್ಯ ಅಂತ ಹೇಳ್ದ. ಹಂಗಾರ ನೀವೇನು ಮಾಡಬೇಕು ಅಂತಂದ್ರೆ, ಎದಕ್ಕಾಗಿ ಹೇಳಕೈತಿ ನೆನಪಿಲ್ರೆ, ಮತ್ತು ನಾ ವಿಷಯ ಬಿಟ್ಟು ಮತ್ತೊಂದು ಮಾತಾಡಂಗಿಲ್ಲ. ತಾಯಿ ತಂದೆಗಳ ಆಜ್ಞೆಯನ್ನು ಪರಿಪಾಲನೆ ಮಾಡುವ ಮಕ್ಕಳು ಜಗತ್ತಿನೊಳಗೆ ಏನಾಗುತ್ತಾರೆ. ಹೆಂಡತಿ ಅಂದ್ಲು, ನಿನ್ನ ಮಗ ರಾಮ 14 ವರ್ಷ ವನವಾಸಕ್ಕೆ ಹೋಗಬೇಕು, ಆ ಬಳಿಕ ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು, ಇದನ್ನು ನಡೆಸ್ಕೊಡಿ ಅಂತ ಪತಿದೇವನಿಗೆ ಹೇಳಿದಾಗ ಅವ ಮೂರ್ಛೆ ಹೋಗಿ ಬೀಳ್ತಾನೆ. ಎಂಥ ಮಾತನ್ನು ಮಾತಾಡಿದಿ ಅಂಥೇಳಿ. ಆದರೂ ಕೂಡ ರಾಮದೇವರಿಗೆ ಗುರುತಾತು. ಬಂದು ತಾಯಿ ಕೈಕಿಗೂ ಕೂಡ ನಮಸ್ಕಾರ ಮಾಡುತ್ತಾನೆ. ಯಾರ್ಯಾರು ಮಾಡ್ಯಾರೇನ್ರಿ ಹಿಂಗೆ? ಅಲ್ಲ, ನಾಳೆನೇ ಸಿಂಹಾಸನದ ಮೇಲೆ ಕೂಡುವಂಥ ಪ್ರಭು, ಅವನ 14 ವರ್ಷ ಅಡವಿಗೆ ತಳ್ಳುವಂಥ ವಿಚಾರ ಮಾಡಿದಂಥ ತಾಯಿಗೆ ಬಂದು ನಮಸ್ಕಾರ ಮಾಡ್ತಾನಲ್ಲ. ಇದ್ರ ಏನು ಕಾರಣ ಅಂತಂದರೆ, ತತ್ವ ತಿಳಿದ ಪುರುಷರಿಗೆ ವನನೂ ಅಷ್ಟೇ, ಅರಮನೆಯೂ ಅಷ್ಟೇ. ತಿಳಿತು ಅಂದರೆ ಹಿಂಗಾಗ್ತದೆ, ತಿಳಿಲಿಲ್ಲ ಅಂದ್ರೆ ದುಃಖ ಆಗ್ತದೆ, ಕಷ್ಟ ಆಗ್ತದೆ, ಭಯ ಆಗ್ತದೆ, ಚಿಂತೆ ಆಗ್ತದೆ, ಹೊಟ್ಟೆ ತಾಪ ಆಗ್ತದೆ, ಮನಸ್ತಾಪ ಆಗ್ತದೆ. ರಾಮ ಪುರುಷೋತ್ತಮ, ಎಲ್ಲವನ್ನ ಅರಿತಿರ್ತಕ್ಕಂಥ ಮಹಾನುಭಾವ. ಬಳಿಕ 14 ವರ್ಷ ವನವಾಸಕ್ಕೆ ಕಳಿಸುವಂಥ ತಾಯಿಗೂ ನಮಸ್ಕಾರ ಮಾಡ್ತಾನೆ, ತಂದೆಗೆ ನಮಸ್ಕಾರ ಮಾಡ್ತಾನೆ. ನೀವಿಬ್ಬರು ಕಣ್ಣೀರು ಹಾಕಬಾರ್ದು, ಒಳ್ಳೆಯದಲ್ಲ. ಅಮ್ಮ, ನಿನ್ನ ಇಚ್ಛೆಯು, ನಿನ್ನೇನು ಮನಸ್ಸಿನ ಕಲ್ಪನೆ ಇದೆಯಲ್ಲ, ಸಂಕಲ್ಪ ಇದೆಯಲ್ಲ, ಅದು ನಾನು ಮನಸಾಪೂರ್ವಕವಾಗಿ, ಭಾವಪೂರ್ವಕವಾಗಿ ನಮ್ಮಮ್ಮ ನಾನು ಸಿಂಹಾಸನದ ಮೇಲೆ ಕೂಡ್ತಿದ್ದೆ ಅಂತ ತ್ರಿಕಾಲದಲ್ಲಿಯೂ ಕೂಡ,
ತ್ರಿಕಾಲ ಅಂದರೆ ಜಾಗ್ರತ, ಸುಸುಪ್ತ, ಸ್ವಪ್ನಾವಸ್ಥೆಯಲ್ಲಿ ಕೂಡ ಮನಸ್ಸಿನಾಗ ಸಹಿತ ನಿನ್ನ ಕೆಟ್ಟ ಹೆಸರನ್ನು ನಾನು ಭಾವಿಸದೆ ತಂದೆಯ ಕೊಟ್ಟ ವಚನವನ್ನು ಪರಿಪಾಲನೆ ಮಾಡ್ತೀನಿ ಅಂತ ಹೊರಟ. ಹೆಂಗಾಗ್ತದೆ ಹೇಳಿ? ನಾವು ಅಣ್ಣ ತಮ್ಮರ ಮನ್ಯಾಗ ಪಾಲ ಮಾಡ್ಕೊಳಕತ್ತೀವಿ ಅಂದ್ರೆ ಒಂದು ಕಡಚಿ ಯಾರಿಗಾರಿ ಹೆಚ್ಚಿಗೆ ಹೋಯ್ತು ಅಂದ್ರೆ ಹೊಡ್ಕೊಂಡು ಅಳ್ತೀವಿ ನಾವು. ನಮ್ಮ ಕೆಲಸಗಳು ಇವೆಲ್ಲ. ಇಡೀ ರಾಜ್ಯನೇ ಬಿಟ್ಟು ಹೋಗಾಗ ಹೆಂಗಾಗಿರ್ಬೇಕು? ಆದರೂ ಕೂಡ ಸಿಂಹಾಸನದ ಮೇಲೆ ಕೂಡುವಾಗ ಮುಖ ಹೇಗಿತ್ತೋ ಅರಣ್ಯಕ್ಕೆ ಹೋಗುವಾಗನೂ ಕೂಡ ರಾಮನ ಮುಖ ಹಾಗೇ ಇತ್ತು. ಅವರು ದೇವರಾದರೂ ದೇವರಾಗಲಿಲ್ಲೇನು? ಎಂಥ ದೇವರಾದ? ಎದಕ್ಕಾಗಿ ಆದ್ರೇವ? ಜಪತಪ ಅನುಷ್ಠಾನ ಯೋಗ ಸಿದ್ಧಿಗಳೇನು ಮಾಡಲಿಲ್ಲ. ತಾಯಿ ತಂದಿಗಳ ವಚನ ಪರಿಪಾಲನಾ. ಹಾಗ ನಮ್ಮ ಸದ್ಗುರು ಬೀರಲಿಂಗೇಶ್ವರನ ಪೂರ್ವಜರಾಗಿರತಕ್ಕಂಥ ತಿಪ್ಪಮ್ಮ ಹಾಗೂ ತಿಪ್ಪರಾಯ ಮಹಾರಾಜರ ಸಂಭೂತನಾದಂಥ ಗಿರಿಜಕರಾಯನು ಕೂಡ ಅರಮನೆಗೆ ತಪಸ್ಸನ್ನು ಮಾಡಿ ಬಂದು ಆಗಮನ ಮಾಡಿಕೊಂಡಿದ್ದಾನೆ. ತಾಯಿ ತಂದೆಗಳ ಸೇವೆ ಚಾಚು ತಪ್ಪದೆ ಮಾಡ್ತಾ ಇದ್ದಾನೆ. ಹಗಲು ಇರುಳು ಎನ್ನದೆ ಅವರ ಆಜ್ಞಾ ಪರಿಪಾಲನೆ ಮಾಡಿಕೊಂಡು ರಾಜ್ಯಭಾರವನ್ನು ಮಾಡ್ತಾ ಇದ್ದ. ಅವನ ಜೊತೆಯಲ್ಲಿ ಬಂದಂಥ ಜಲಕನ್ಯೆಯರಿಗೆ ಆ ತಿಪರಂಗಿ ಪಟ್ಟಣದ ಒಂದು ಕೆರೆಯ ದಡದ ಮೇಲೆ ಶಿವನ ಮಹಾಮಂದಿರವನ್ನು ಮಾಡಿ ಅವರಿಗೆಲ್ಲ ಅಲ್ಲೇ ವ್ಯವಸ್ಥೆ ಮಾಡಿ ಆ ದೇವಾರಾಧನಾ ಮಾಡಲಿಕ್ಕೆ ಅವರಿಗೆ ಅನುವು ಮಾಡಿಕೊಡ್ತಾ ಇದ್ದಾನೆ. ಕೆಲವಾರು ದಿವಸಗಳನ್ನು ಕಳೆದ ಮೇಲೆ ಅವರೇನ 7 ಜನ ಇದ್ರಲ್ಲ, ಅವ್ರ ಹೆಸರು ಏನೇನಪ್ಪ? ಮುತ್ಯ ಇದ್ದ. ಈಗ ಒಂದು 10 ನಿಮಿಷ ಆಗಲಿಕ್ಕಿಲ್ಲ ನಾ ಹೇಳಿ. ದೇವಕಿ ದೇವಗಣ್ಣೆ, ನಾಗಕಿ ನಾಗಗಣ್ಣೆ, ಅಂಬಾಲಿಕಾ, 7ನೇದಕಿ ಕಮಲಾದೇವಿ. ಕಮಲಾದೇವಿಯ ಉದರದಿಂದ ಆಕೆಯ ಗರ್ಭಸಂಭೂತನಾಗಿ ನಮ್ಮಪ್ಪ ಬೀರಲಿಂಗೇಶ್ವರನ ತಂದೆಯಾಗಿರುವಂಥ ಭರಮದೇವರ ಜನನವಾಗುತ್ತೆ ಶಿವಮಂದಿರದಲ್ಲಿ. ಎಷ್ಟು ಸಂತೋಷ ಆಯಿತು ರಾಜ್ಯಕ್ಕೆ ಅಂತಂದರೆ, ಇದು ದೇವಾಂಶ ಮತ್ತು ನಾನು ನಿನ್ನೇನು ಕೂಡ ಹೇಳಿದ್ನಲ್ಲ, ಇದು ಬಿಂದು ವಂಶ ಅಲ್ಲ, ನಾದವಂಶ. ಆ ಮಗು ಹುಟ್ಟಿದ ಕ್ಷಣವೇ ಎಲ್ಲರಿಗೂ ಸಂತೋಷ ಆಯಿತು. ಕಮಲಾದೇವಿಯ ಉದರದಿಂದ ಮಗುವೊಂದು ಜನಿಸಿತ್ತು ಅಂತ ಹೇಳಿ ಗುರುವರ್ಯ ತಪೇಶ್ವರ ಮಹಾಮುನಿಗಳಿಗೂ ಕೂಡ ಎಲ್ಲ ಶಿಷ್ಯ ಪರಂಪರೆ ಹೋಗಿ ಒಳ್ಳೆಯ ಸುದ್ದಿಯನ್ನು ಹೇಳ್ತಾ ಇದ್ದಾರೆ. ಗುರುಗಳು ಕೂಡ ಮಾಡಿದಂಥ ಸಂಕಲ್ಪವನ್ನು ಈಡೇರಿತು. ಅವಾಗೆ ಗುರುಗಳು ತಮ್ಮ ಶಿಷ್ಯರನ್ನು, ರಾಜ ತಿಪ್ಪರಾಯರನ್ನು ಹಾಗೂ ತಿಪ್ಪಮ್ಮಣ್ಣನ ಎಲ್ಲ ಪ್ರಜೆಗಳನ್ನು ಕರ್ಕೊಂಡು ಆ ಶಿವಮಂದಿರಕ್ಕೆ ಬಂದು ಆ ಮಗುವಿಗೆ ಆಕಾಶ ವರ್ಣದ ಆ ಮಗುವಿಗೆ ಗುರುಗಳು ಹೇಳ್ತಾರೆ, ಇವನಿಗೆ ಆಕಾಶ ಭರಮದೇವರೆಂದು ನಾಮಕರಣ ಮಾಡಬೇಕು ಅಂಥೇಳಿ ಗುರುಗಳು ಆಶೀರ್ವಾದ ಮಾಡ್ತಾ ಇದ್ದಾರೆ. ಆ ಶಿವಮಂದಿರದಲ್ಲಿಯೇ ಆ ತೊಟ್ಟಿಲವನ್ನು ಕಟ್ಟಿ ಮಗುವಿಗೆ ಜೋಗಳ ಪಾಡಿ ಆಕಾಶ ಭರಮದೇವರೆಂದು ನಾಮಕರಣ ಮಾಡಿ ಜೋಗಳ ಹಾಡಿ ಸಕಲ ಮುತ್ತೈದರೆಲ್ಲರೂ ತಮ್ಮ ತಮ್ಮ ಸ್ಥಾನಕ್ಕೆ ತೆರಳಿದರು ಅಂತ ಕಥಾಭಾಗದಲ್ಲಿ ಬರುತ್ತೆ. ಮುಂದೆ ಗುರುಗಳು ಹೇಳ್ತಾರೆ, ಅಮ್ಮ, ನೀವು 7 ಜನ ಕನ್ಯೆಯರು ಶಿವನಾಜ್ಞೆ ಪ್ರಕಾರವಾಗಿ ಜಲಕನ್ಯೆಯರಾಗಿ ಬಂದು ಈ ಮಗುವಿನ ಜನ್ಮಗೋಸ್ಕರವಾಗಿಯೇ ನಿಮ್ಮ ಜನ್ಮ ಇತ್ತು. ಅಂದ ಬಳಿಕ ಈ ಮಗು ಇವತ್ತು ಈ ತಿಪರಂಗಿ ಪಟ್ಟಣದಲ್ಲಿ ಇರಾಕ
ಬರುವುದಿಲ್ಲ. ಆದ್ದರಿಂದ ಆ ಮಹಾರಾಜನಿಗೆ ಹೇಳ್ತಾರೆ, ಬಂಗಾರದ ಪೆಟ್ಟಿಗೆಯನ್ನು ತಂದು ಈ ಪುತ್ಥಳಿಯಂಥ ಮಗನನ್ನು ಪೆಟ್ಟಿಗೆಯೊಳಗೆ ಹಾಕಿ ನೀವೆಲ್ಲರೂ ಈ ತಿಪರಂಗಿಯ ಕೆರೆಯೊಳಗೆ ತಾವು ಐಕ್ಯರಾಗಬೇಕು. ಆ ಬಳಿಕ ಆ ಜಂಬೂ ಬೆಟ್ಟದಲ್ಲಿ ಮತ್ತೆ ನೀವು ಪ್ರಗಟರಾಗಬೇಕು ಅಂತ ಸದ್ಗುರುಗಳು ಆಜ್ಞೆ ಮಾಡ್ತಾರೆ. ಹೌದಪ್ಪ. ಯಾಕಂದರೆ ನಾ ಯಾಕೆ ಪದೇ ಪದೇ ಅವ್ರನ್ನ ಕೇಳ್ತೀನಿ ಅಂತಂದ್ರೆ, ಇಲ್ಲಿ ಸದ್ಗುರು ಬೀರ್ಲಿಂಗೇಶ್ವರ ಬಗ್ಗೆ ನಾನು ಪುರಾಣ ಓದಿ ಹೇಳ್ತಿರ್ತೀನಿ. ಅವರಿಗೆಲ್ಲ ಜನ್ಮ ಜನ್ಮಾಂತರದ ತಂದೆ ಹಿಡ್ಕೊಂಡು ಸುಮಾರು 10 ತಲೆಗಳ ಮಾರ ಪರ್ಯಂತ ಈ ಭಗವಂತನ ಕಥಾಮೃತವನ್ನು ಅವರೆಲ್ಲ ಕಂಡುಂಡು ಅದನ್ನೆಲ್ಲ ದಾಸೋಹ ರೂಪದಲ್ಲಿ ಬೆಳೆಸಿದಂಥ ಪುಣ್ಯಾತ್ಮರು. ಈ ಪುರಾಣ ಎಲ್ಲ ಆಗಲಿಕ್ಕಿಲ್ಲ, ಇಂಥವ್ರಿಂದೇ ಆಗಿರ್ತಾವೆ. ಅವರನ್ನು ಕೇಳಿಕೊಂಡು ಬರದೇ ಅದು ಒಂದು ಸಾಹಿತ್ಯ ಆಗ್ತಿರುತ್ತದೆ. ಅದಕ್ಕೆ ಅಂದರೆ ಕಥಾ ನಿರೂಪಣೆ ಮಾಡತಕ್ಕಂಥ ಸಮಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಾರ್ದಂತ ಅವ್ರ ಕಡೆ ನಾನು ನೋಡಿ ಯಾವಾಗಲೂ ಕೂಡ ಅದನ್ನು ಮುಂದುವರಿಸ್ತಾ ಇರ್ತೀನಿ ರೀ. ಏನು ಹೇಳಕತ್ತಿದ್ನಪ್ಪ? ಏನು ಮಾಡೋದು ಮುತ್ಯ, ನೀ ಹಂಗ ನೆನಪ ಹಾರ್ತಿಯಪ್ಪ. ತರ್ಕ ಹಾರಬಾರ್ದಪ್ಪ, ತರ್ಕ ಹಾರಬಾರ್ದು. ಜಯ ಮಂಗಲಂ ಜಯ ನಮಃ. ನೆನಪಿಡಿದಿರಿ ಗುಡಿಯಿಂದ ಕಲಾವತಿ ಬಾರಿಸ್ರಿ, ಕಲಾವತಿ ಬಾರಿಸ್ರಿ. ಸುಳ್ಳಿಗೆ ಸುಖ ಇಲ್ಲ, ಅದಕ್ಕೆ ಐತಿ ಜನ ಬೆಂಬಲ. ಸುಳ್ಳಿಗೆ ಸುಖ ಇಲ್ಲ, ಅದಕ್ಕೈತಿ ಜನ ಬೆಂಬಲ. ಖರೆ ನಡು ರಜಾಯ ಇಲ್ಲ, ಖರೆ ನಡೆದ ರಜಾಯ ಇಲ್ಲ. ಎಂತ ಕಠಿಣ ಕಾಲ, ಎಂತ ಕಠಿಣ ಕಾಲ ಇದು, ಎಂತ ಕಠಿಣ ಕಾಲ. ನಡೆಯುವುದು ಮುಷ್ಕೀಲ. ಸುಳ್ಳಿಗೆ ಸುಖ ಇಲ್ಲ, ಅದಕ್ಕೈತಿ ಜನ ಬೆಂಬಲ. ಸುಳ್ಳಿಗೆ ಸುಖ ಇಲ್ಲ, ಅದಕ್ಕೈತಿ ಜನ ಬೆಂಬಲ. ಸತ್ಯ ನಡೆದ ಪಂಚ ಪಾಂಡವರು ಆದ್ರೂ ಅಡವಿ ಪಾಲ. ನಡೀತೋ ಕೋಲಹಾಲ. ಅಸತ್ಯ ನಡೆದ ಕವರವರು ಕುಂತ್ರು ಗಾದಿ ಮ್ಯಾಲ. ಮುಂದೈ ತಳಗಾಲ. ಧರ್ಮ ರಕ್ಷಣೆ ಮಾಡು ಸಲುವಾಗಿ ಧರ್ಮ ರಕ್ಷಣೆ ಮಾಡು ಸಲುವಾಗಿ ಕೃಷ್ಣ ಇದ್ದೋ ಹಿಂಬಾಲ. ಕೃಷ್ಣ ಇದ್ದೋ ಹಿಂಬಾಲ. ಪಾಂಡವರಿಗೆ ಕೃಷ್ಣ ಇದ್ದೋ ಹಿಂಬಾಲ. ನಡೆಯುವುದು ಮುಷ್ಕೀಲ. ದಯ ಇಲ್ಲದೆ ಮಾಡಿದಂಗ ದಾನ, ಮನಿತನ ಹಾದ್ರ ಬಗಳಿದಂಗ ಸ್ವಾನ. ಗುರುವೆ ನನಗ ಕಡದದ ಹಾವ, ಸನಿನೇ ಇದ್ದೋ ಸೋದರ ಮಾವ.
ರಾಜಕೀಯಾಳುತ್ತಿದ್ರು ಕೌರವರು ಹೊಚ್ಚಿಕೊಂಡು ಶಾಲ. ರಾಜಕೀಯಾಳುತ್ತಿದ್ರು ಕೌರವರು ಹೊಚ್ಚಿಕೊಂಡು ಶಾಲ. ದ್ರೌಪದಿಗೆ ಅವಮಾನ ಮಾಡ್ಬೇಕಂತ ಕಳಿಬೇಕಂದ್ರು ಶೀಲ. ಬಂದ ಕಾದು ಜಗಪಾಲ. 101 ತಪ್ಪವ ಮಾಡಿ ಸತ್ತ ಹೋದ ಶಿಶುಪಾಲ. ಸತ್ತ ಹೋದ ಶಿಶುಪಾಲ. ಸತ್ತ ಹೋದ ಶಿಶುಪಾಲ. ನಡೆಯುವುದು ಮುಷ್ಕೀಲ. ಗುರುವೆ ನನಗ ಕಡದದ ಹಾವ. ಸನಿನೇ ಇದ್ದು ಸೋದರ ಮಾವ. ಸುಳ್ಳಿಗೆ ಸುಖ ಇಲ್ಲ ಅದಕ್ಕೈತಿ ಜನ ಬೆಂಬಲ. ಗೌತಮೈಲೆಗ ಶಾಪ ಕೊಟ್ಟಾಗಿ ಬೀಳಂದು ಕಲ್ಲ. ಬಿದ್ದಳು ಭೂಮಿ ಮ್ಯಾಲ. ರಾಮ ಲಕ್ಷ್ಮಣ ಅಲ್ಲಿಂದೆ ನಡೆದಿರು ಇಬ್ಬರು ಸಣ್ಣ ಬಾಲ. ರಾಮಿಟ್ಟನ ಕಾಲ. ಕಲ್ಲ ಒಡೆದು ನರಜನ್ಮ ತಾಳಿ. ಅಹಿಲ್ಯ ಕಲ್ಲ ಒಡೆದು ನರಜನ್ಮ ತಾಳಿ ಪತಿನ ಕೂಡಲ್ಲ. ಅಹಿಲ್ಯ ಪತಿನ ಕೂಡಳಲ್ಲ ತನ್ನ ಗಂಡನ ಕೂಡಳಲ್ಲ. ನಡೆಯುವುದು ಮುಷ್ಕೀಲ. ಸುಳ್ಳಿಗೆ ಸುಖ ಇಲ್ಲ ಅದಕ್ಕೈತಿ ಜನ ಬೆಂಬಲ. ದಯ ಇಲ್ಲದೆ ಮಾಡಿದಂಗ ದಾನ. ಮನಿತನ ಹಾದ್ರ ಬಗಳಿದಂಗು ಸ್ವಾನ. ರಾಧ ಕೃಷ್ಣ ಜೋಡಿಲೆ ಇರತೀರು ರುಕ್ಮಿಣಿಗೈತ ಮೂಲ. ಮೂಲ 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 ಮೂಲ. ರಾಧ ಕೃಷ್ಣ ಜೋಡಿಲೆ ಇರತೀರು ರುಕ್ಮಿಣಿಗೈತ ಮೂಲ. ತಗದಳೊಂದ ಅಕಲ. ದಾಸಿ ಕೈಯಗ ಕಾಶಿ ಕೊಟ್ಟಳೋ ಬಿಸಿ ಬಿಸಿ ಹಾಲ. ಕುಡಿಯಂದಳ ಗೋಪಾಲ. ಶ್ರೀಹರಿ ಅಂದು ಕುಡುದಳ ಹಾಲ. ರಾಧಾ ಶ್ರೀಹರಿ ಅಂದು ಕುಡುದಳ ಹಾಲ. ಕೃಷ್ಣ ದೇವರದು ಸುಟ್ಟಿತ್ತು ಗಂಟ್ಲ. ಕೃಷ್ಣ ದೇವರದು ಸುಟ್ಟಿತ್ತು ಗಂಟ್ಲ. ಕೃಷ್ಣ ದೇವರದು ಸುಟ್ಟಿತ್ತು ಗಂಟ್ಲ. ನಡೆಯುವುದು ಮುಷ್ಕೀಲ. ಸುಳ್ಳಿಗೆ ಸುಖ ಇಲ್ಲ
ಅದಕ್ಕೈತಿ ಜನ ಬೆಂಬಲ ಗುರುವೆ ನನಗ ಕಡದದ ಹಾವ ಸನಿನೇ ಇದ್ದೋ ಸೋದರ ಮಾವ ಸನಿನೇ ಇದ್ದೋ ಸೋದರ ಮಾವ ಶನಿನೇ ಇದ್ದೋ ಸೋದರ ಮಾವ ಜಯ ಮಂಗಲ ಜಯ ನಮ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ ಸದ್ಗುರು ಬೀರಲಿಂಗೇಶ್ವರ महाराज की जय मायक देवी माता की जय संभजय नमः पार्वती शिव हर हर महादेव